ಹಾಯ್ ಹಲೋ ನಮಸ್ಕಾರ ಕರ್ನಾಡು ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಎಲ್ಲೊಟ್ಟಿದ್ದೀನಿ ಗೊತ್ತಾ, ಬನ್ನಿ ತೋರಿಸ್ತೀನಿ. ಗೊತ್ತಾಯ್ತಲ್ಲ ನಾನು ಎಲ್ಲಿ ಬಂದೆ ಅಂತ. ನಂಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇದೆ. ರಿಲೀಸ್ ಆದಾಗಲೇ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು, ಬಟ್ ನಮಗೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವಾಗ ನಾನು ನನ್ನ ಕಸಿನ್ ಬಂದಿವಿ. ಬನ್ನಿ ಅವನು ಎಷ್ಟು ಎಕ್ಸೈಟ್ ಆಗಿದ್ದಾನೆ ಅಂತ ಕೇಳೋಣ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಕಾಂತಾರ ಮೂವಿ ಬಂದು ಎಷ್ಟು ಎಕ್ಸೈಟ್ಮೆಂಟ್ ಇದೆ ಎಲ್ಲ ಹೇಳೋದು ನೋಡಿ. ನನ್ಗೂ ಹೋಗ್ಲೇಬೇಕು ಅಂತ ಅವತ್ತು ಅನ್ಕೊಂಡು ಇವತ್ತು ಟೈಮ್ ಸಿಕ್ಕಿದೆ. ಇವತ್ತು ನೋಡ್ತೀನಿ, ರಿವ್ಯೂ ಕೊಡ್ತೀನಿ. ಅವ್ನ ಮಾತಾಡಿಸ್ಕೊಂಡು ನಾನು ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. ತುಂಬಾ ಜನ ರಿವ್ಯೂಸು ರೀಲ್ಸು ಈ ಫೋನಲ್ಲಿ ಇನ್ಸ್ಟಾಗ್ರಾಮ್ ತೆಗೆದ್ರೆ ಬರೀ ಕಾಂತಾದೆ ಬರ್ತಾ ಇತ್ತು. ಹೋಗಿ ಒಳಗಡೆ ಎಂಟ್ರಿ ಕುತ್ಕೊಂಡು ಸ್ಟಾರ್ಟ್ ಆಯ್ತು ಮೂವಿ. ಶೆಟ್ರೆ ನೆಕ್ಸ್ಟ್ ಲೆವೆಲ್. ನೀವು ನಾನು ತುಂಬಾ ಜನ ಈ ಫೋನಲ್ಲಿ ರಿವ್ಯೂ ನೋಡಿ ಈ ರೀಲ್ಸ್ ನೋಡಿ ಏನೋ ಡಮ್ಮಿ ಗಿಮ್ಮಿ ಅಂತ ಏನೋ ಹೇಳ್ತಾರೆ ಅಂತ ಅನ್ಕೊಂತಿದ್ದೆ, ಬಟ್ ಈ ಸೀನ್ ನೋಡಿದಾಗಂತೂ ನಾನಂತೂ ಕಳೆದೋಗ್ಬಿಟ್ಟೆ ರೀ. ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಈ ತರ ಫಿಲ್ಮ್ಸ್ಗಳು ಬಂದ್ರೆ ಯಾವ ಥಿಯೇಟರ್ಗೆ ಬರಲ್ಲ ಹೇಳಿ. ನಿಜವಾಗ್ಲೂ ಈ ತರ ಫಿಲ್ಮ್ಸ್ಗಳು ಬರ್ಬೇಕು ನಮ್ಮ ಕನ್ನಡದಲ್ಲಿ. ಏನಂತೀರಾ? ನಿಜವಾಗ್ಲೂ ಈ ಸೀನ್ಗಳನ್ನ ನೋಡಿ ಮೈ ರೋಮಾಂಚನ ಆಗ್ಬಿಡುತ್ತೆ. ನಿಜವಾಗ್ಲೂ ಎಷ್ಟೋ ಅದೇ ಹೇಳ್ತಿರಲ್ಲ ರೀಲ್ಸಲ್ಲಿ, ದೇವರು ನಮ್ದೋದವರು ದೇವರು ನಂಬ್ತಾರೆ ಅಂತ. ನಿಜವಾಗ್ಲೂ ಈ ಸಿನಿಮಾ ನೋಡಿದಾಗ ನಂಗೆ ನಿಜವಾಗ್ಲೂ ಅದು ನಿಜ ಸತ್ಯ ಅನ್ನಿಸ್ಬಿಡ್ತು. ಹಂಗೆ ನೋಡ್ಕೊಂಡು ಹೊರಗಡೆ ಬಂದ್ರೆ ನನ್ನ ಕಸಿನ್ ಏನ್ ಹೇಳ್ತಾನೆ ಬನ್ನಿ ಕೇಳೋಣ. ಹೆಂಗಿತ್ತಪ್ಪ ಗಂಡ ಫಿಲ್ಮು? ನೋಡ್ದೆ ಕಾಂತಾರ. ಫಸ್ಟ್ ಹಾಫ್ ಫುಲ್ ಆಫ್ ನಗಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ. ಸೆಕೆಂಡ್ ಹಾಫ್ ದಂಗ ಕುತ್ಕೊಂಡ್ಬಿಟ್ಟೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ.